ಸಂತ ಪೌಲರು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 5 ವಾಕ್ಯಗಳು. ಕ್ರಿಸ್ತನ ಮನೋಭಾವ. ನಾವು ಧ್ಯಾನಿಸ್ತಿರೋ ವಿಷಯ ಯೇಸು ಕ್ರಿಸ್ತರ ಮನೋಭಾವ. ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ. ನೋಡಿ, ಸ್ವಹಿತವನ್ನೇ ಬಯಸದೆ ಪರರ ಹಿತವನ್ನ ಬಯಸಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ, ಯೇಸು ಕ್ರಿಸ್ತನಲ್ಲಿರುವ ಮನೋಭಾವ ಯಾರಲ್ಲಿರಲಿ? ನಿಮ್ಮಲ್ಲಿರಲಿ. ಹಲ್ಲೆಲೂಯ. ಸ್ವಹಿತವನ್ನೇ ಬಯಸದೆ ಪರರ ಹಿತವನ್ನ ಬಯಸಿರಿ. ಯೇಸು ಕ್ರಿಸ್ತನಲ್ಲಿರುವ ಮನೋಭಾವ ನಿಮ್ಮಲ್ಲಿರಲಿ. ಯಾಕೆ ಈ ವಿಷಯವನ್ನ ಫಿಲಿಪ್ಪಿ ಸಭೆಗೆ ಬರೆದ್ರು? ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕಾರಣ ಏನು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕಾರಣ ಇಷ್ಟೇ. ರೋಮ 6ನೇ ಅಧ್ಯಾಯ 3ನೇ ವಾಕ್ಯ. ಕ್ರಿಸ್ತ ಯೇಸುವಿನವರಾಗಲು, ಯೇಸು ಕ್ರಿಸ್ತನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು, ಯೇಸುವಿನ ಮಗನು ಮಗಳಾಗಲು ದೀಕ್ಷಾಸ್ನಾನ ಪಡೆದ್ರು. ಆಗ ಈ ಲೋಕದ ನಿಮಿತ್ತ ಸತ್ತು ಕ್ರಿಸ್ತನಿಗಾಗಿ ಬದುಕಿದ್ರಿ. ಪ್ರೈಸ್ ದಿ ಲಾರ್ಡ್. ಅರ್ಥಾತ್ ಪಾಪಕ್ಕಾಗಿ ಸತ್ತು ಕ್ರಿಸ್ತನಿಗಾಗಿ ಪುನರುತ್ಥಾನರಾದ್ರಿ. ಪೌಲ ಹೇಳ್ತಾನೆ, ದೀಕ್ಷಾಸ್ನಾನ ಪಡೆದವನು ಯೇಸುವಿನ ಮರಣದಲ್ಲಿ ಪುನರುತ್ಥಾನದಲ್ಲಿ ಭಾಗಿಯಾಗ್ತಾನೆ. ವಯಸ್ಸಾದ್ಮೇಲೆ ಸಾಯೋದಲ್ಲ. ಯಾವಾಗ ಬ್ಯಾಪ್ಟಿಸಮ್ ಕೊಡ್ತಿರೋ ಆವಾಗ ಸತ್ತಾಯ್ತು. ಆತ್ಮೀಕವಾದ ಮರಣ ಉಂಟಾಗ್ತದೆ. ಆದಾಮನಿಂದ ಬಂದ ಪಾಪ, ಆ ಪಾಪದ ನೆರಳು, ಜನ್ಮ ಪಾಪಕ್ಕಾಗಿ ಸಾಯ್ತೀವಿ, ಕ್ರಿಸ್ತನಿಗಾಗಿ ಬದುಕ್ತೀವಿ. ಅದಕ್ಕಾಗಿ ಬ್ಯಾಪ್ಟಿಸಮ್ ಅಂದರೆ ಇಮೋಷನ್, ಮುಳುಗುವಂಥದ್ದು. ಎಲ್ಲಿ ಮುಳುಗೋದು? ಸ್ನಾನಿಕ ಯೋಹಾನ ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯೋರ್ದಾನ್ ನದಿಗೆ ಹೋದ್ರು. ಹಲ್ಲೆಲೂಯ. ಅಲ್ಲಿ ಮುಳುಗಿ ತಗೊಂಡ್ರ, ತಲೆ ಮೇಲೆ ನೀರು ಚಿಮಿಕ್ಸಿ ತಗೊಂಡ್ರ, ಅದೆಲ್ಲ ವಿಷಯ. ಬ್ಯಾಪ್ಟಿಸಮ್ ಅಂದರೆ ಇಮೋಷನ್, ಅರ್ಥಾತ್ ಕ್ರಿಸ್ತನಲ್ಲಿ ಮುಳುಗುವಿಕೆ. ಹಲ್ಲೆಲೂಯ. ಅರ್ಥಾತ್ ಕ್ರಿಸ್ತಾಂಬರನಾಗೋದು. ಅರ್ಥ ಆಯ್ತಾ? ಓದಿ 6:3 ಓದಿ. ಬಿಸಿ ಬೇಕು ಸ್ವಲ್ಪ. ಕ್ರಿಸ್ತ ಯೇಸುವಿನವರಾಗಲು. ನೋಡಿ, ಯಾಕೆ ಪೌಲ ಹೇಳಿದ್ದು ಸ್ವಹಿತವನ್ನು ಬಯಸದೆ ಪರಹಿತವನ್ನು ಬಯಸಿರಿ, ಯೇಸುವಿನ ಮನೋಭಾವ ನಿಮ್ಮಲ್ಲಿ ಇರಲಿ ಅಂತ ಯಾಕೆ ಹೇಳಿದ್ರೆ, ನೀವು ಯೇಸುವಿನ ಮಗಳಾಗುವುದಕ್ಕಾಗಿ ದೀಕ್ಷಾಸ್ನಾನ ಪಡೆದ್ರಿ, ಪಾಪಕ್ಕಾಗಿ ಸತ್ತು ಕ್ರಿಸ್ತನಿಗಾಗಿ ಪುನರುತ್ಥಾನರಾದ್ರಿ. ಯಾವುದರಲ್ಲಿ? ದೀಕ್ಷಾಸ್ನಾನದಲ್ಲಿ. ಹಾಗಾಗಿ ಯಾವಾಗ ದೀಕ್ಷಾಸ್ನಾನ ಪಡೆದ್ರೋ ಆಗ ಯೇಸು ಕ್ರಿಸ್ತರಲ್ಲಿ ಮುಳುಗಿದ್ರಿ, ಕ್ರಿಸ್ತನನ್ನು ಧರಿಸಿಕೊಂಡ್ರಿ, ಕ್ರಿಸ್ತಾಂಬರರಾಗಿದ್ರಿ. ಹಾಗಾಗಿ ಯೇಸು ಕ್ರಿಸ್ತರು ಹೇಗೆ ಸ್ವಹಿತವನ್ನು ಬಯಸದೆ, ಮಾತೆ ಮರಿಯಳು ಹೇಗೆ ಸ್ವಹಿತವನ್ನು ಬಯಸದೆ ಪರರ ಹಿತವನ್ನು ಬಯಸಿ ಲೋಕರಕ್ಷಣೆಗಾಗಿ ತನ್ನ ಮಗನನ್ನು ದಾರೆ ಎರೆದ್ರು, ಲೋಕರಕ್ಷಣೆಗಾಗಿ ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನೇ ದಾರೆ ಎರೆದ್ರು, ಲೋಕರಕ್ಷಣೆಗಾಗಿ ತಂದೆಯಾದ ದೇವರು ತನ್ನ ಏಕಮಾತ್ರ ಪುತ್ರನನ್ನು ಬಲಿಯಾಗಿ ಕೊಟ್ಟರು. ಆ ಸ್ವಭಾವ ಕ್ರಿಸ್ತ ಎಂದು ಹೇಳುವ ಪ್ರತಿಯೊಬ್ಬ ಮಗಳಲ್ಲಿ ಇರಬೇಕು. ಇದಿಲ್ಲ ಅಂದರೆ ನಾವು 100ಕ್ಕೆ 100 ಕ್ರೈಸ್ತರಲ್ಲ, ಹೆಸರಿಗೆ ಮಾತ್ರ ಕ್ರೈಸ್ತರು. ನಮಗಾಗಿ ಮಾತ್ರ ಬದುಕೋದಲ್ಲ ಬದುಕು, ಇತರರಿಗಾಗಿ ಬದುಕೋದು. ಸ್ವಹಿತವನ್ನೇ ಬಯಸೋದಲ್ಲ, ಪರರ ಹಿತವನ್ನು ಬಯಸೋದು. ಹಲ್ಲೆಲೂಯ, 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 ಹಲ್ಲೆಲೂಯ. ಹಾಗಾಗಿ ಆ ದೇವರ ಮಗಳಾಗಿ ಕ್ರಿಸ್ತನಲ್ಲಿ ಮುಳುಗಿರುವ ನೀನು, ಕ್ರಿಸ್ತನಲ್ಲಿ ಒಂದಾಗಿರುವ ನೀನು, ಕ್ರಿಸ್ತಾಂಬರನಾಗಿರುವ ನೀನು, ನಿಮ್ಮಲ್ಲಿ ಯಾವ ಸ್ವಭಾವ ಇರಬೇಕು? ಯಾವ ಸ್ವಭಾವ ಇರಬೇಕು? ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಇವತ್ತು ನನ್ನಲ್ಲಿ ಯಾವ ಸ್ವಭಾವ ಇದೆ? ಯಾವ ಸ್ವಭಾವ ಇದೆ? ಯಾವ ಸ್ವಭಾವ ಇದೆ? ಯೇಸುವಿನ ಸ್ವಭಾವ ಇದೆಯಾ? ಸೈತಾನನ ಸ್ವಭಾವ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಯೇಸುವಿನ ಮನೋಭಾವ ನಮ್ಮಲ್ಲಿ ಇರಬೇಕೆಂಬುದಾಗಿ ಪೌಲ ಕರೆ ಕೊಡ್ತಾನೆ. ಹಲ್ಲೆಲೂಯ. ಕಾರಣ ಏನು? ನೀವು ಅನ್ಯ ಜನರಲ್ಲ, ಅನ್ಯ ಜನಾಂಗ ಅಲ್ಲ, ಯೇಸುವಿನ ಅರಿಯದಿರೋರಲ್ಲ. ನೀವು ಯೇಸುವಿನ ಮಕ್ಕಳು, ಯೇಸುವಿನ ಅರಿತವರು, ಯೇಸುವಿನ ಮಕ್ಕಳಾಗಿರುವ ಕಾರಣ ನೀವು ಅವರನ್ನ ಅರಿತವರಾದ ಕಾರಣ ನೀವು ಅವರು ಬದುಕಿದಂತೆ ಜೀವಿಸಿದಂತೆ ಜೀವಿಸಬೇಕಾ? 1 ಯೋಹಾನ 2ನೇ ಅಧ್ಯಾಯ 6ನೇ ವಾಕ್ಯ ಅಂದ್ಕೊಳ್ತೀನಿ. ಓದ್ತೀರಾ ಯಾರಾದರೂ? 1 John chapter 2 verse 6. ನೋಡಿ, ಹೇಳ್ತಾರೆ, ತಾನು ದೇವರಲ್ಲಿ ನೆಲೆಸಿದ್ದೇನೆ ಎಂದು ಪ್ರೈಸ್ ದಿ ಲಾರ್ಡ್. ತಾನು ದೇವರಲ್ಲಿ ಯೇಸುನಲ್ಲಿ ನೆಲೆಸಿದ್ದೇನೆ,
ನಾನು ದೇವರ ಮಗ, ಯೇಸುವಿನ ಮಗ, ಕ್ರೈಸ್ತ ಅಂತ ಹೇಳಿಕೊಳ್ಳುವವನು ಯೇಸು ಬದುಕಿದಂತೆ ಬದುಕಬೇಕ. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದ್ಸರಿ ವಾಕ್ಯ ಓದಿ. ಪಾಪ ಅವ್ರು ಬರ್ಕೊಳ್ಳೋದ್ರಲ್ಲಿ ಬಿಸಿ ಇದ್ರು. ನಾನು ಹೇಳಿ ದೇವರಲ್ಲಿ ನೆಲೆಸಿದ್ದೇನೆಂದು ಹೇಳುವವನು ಕ್ರಿಸ್ತ ಯೇಸು ಜೀವಿಸಿದಂತೆಯೇ ಜೀವಿಸಬೇಕು. ಅಲ್ಲೇ ನೋಡಿ, ಇವತ್ತು ನಾನು ಕ್ರೈಸ್ತನು, ಕ್ರೈಸ್ತನ ಮಗಳು, ದೇವರ ಮಗನು, ದೇವರ ಮಗಳು, ನಾನು ಒಬ್ಬ ಕ್ರೈಸ್ತ ಅಂತ ಹೇಳಿಕೊಳ್ಳುವ ಪ್ರತಿಯೊಬ್ಬನು ಇಲ್ಲಿ ಗಮನ ಕೊಡಿ, ಇಲ್ಲಿ ಗಮನ ಕೊಡಿ. ಹೇಳಿಕೊಳ್ಳುವ ಪ್ರತಿಯೊಬ್ಬನು ಯೇಸು ಇಹಲೋಕದಲ್ಲಿ ಬದುಕಿದಂತೆ ಬದುಕಬೇಕು. ಹೇಗೆ ಬದುಕಬೇಕು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೆಸರಿಗೆ ಮಾತ್ರ ಕ್ರೈಸ್ತರು ಅಂತ ಹೇಳಿ ಬದುಕಿನಲ್ಲಿ ಕ್ರಿಸ್ತನಿಗೆ ವಿರೋಧವಾದ ಬದುಕಿದ್ರೆ ಯಾವ ಬದುಕದು? ಸಂತ ಯೋಹಾನರು ಹೇಳ್ತಾರೆ, ಯೇಸುವನ್ನು ಅರಿತವನು ಅಂತ ಹೇಳಿಕೊಳ್ಳುವವನು, ದೇವರ ಮಗನು ಅಂತ ಹೇಳಿಕೊಳ್ಳುವವನು ಯೇಸು ಈ ಭೂಲೋಕದಲ್ಲಿ, ಪರಲೋಕದಲ್ಲ, ಎಲ್ಲೆಲ್ಲಿ ಹೇಳಿ, ಎಲ್ಲಿ? ಯೇಸು ಈ ಭೂಲೋಕದಲ್ಲಿ ಹೇಗೆ ಬದುಕಿದ್ರು, ಹೇಗೆ ಬದುಕಿ ತೋರಿಸಿದ್ರು, ಹೇಗೆ ಪ್ರೀತಿಸಿದ್ರು, ಹೇಗೆ ಕ್ಷಮಿಸಿದ್ರು, ಹೇಗೆ ಸ್ವಹಿತವನ್ನು ಬಯಸದೆ ಪರಹಿತವನ್ನು ಬಯಸಿ ತನ್ನನ್ನೇ ತ್ಯಾಗ ಮಾಡಿದರು, ಹೇಗೆ ದೇವರ ಚಿತ್ತಕ್ಕೆ ವಿಧೇಯರಾದರು, ಹೇಗೆ ದೇವರ ಸಾಮ್ರಾಜ್ಯವನ್ನು ಕಟ್ಟಿದರು, ಹೇಗೆ ಅವರು ಅನೇಕರಿಗೆ ಮಾರ್ಗದರ್ಶಕರಾದರು, ಹಾಗೆ ನೀವು ನಾನು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಬಾಳಬೇಕು. ಸಾಕ್ಷಿಗಳಾದೋದಕ್ಕಿಂತ ಯೇಸು ಬದುಕಿದಂತೆ ಬದುಕಬೇಕು. ಪ್ರೈಸ್ ದಿ ಲಾರ್ಡ್. ಸತ್ಯ ಹೇಳ್ತೀನಿ, ಈ ಮೈಕ್ ಇಟ್ಕೊಂಡು ಬೋಧನೆ ಮಾಡೋದು ವೆರಿ ಈಸಿ. ಈ ಮೈಕ್ ಇಟ್ಕೊಂಡು ಬೋಧನೆ ಮಾಡೋದು ತುಂಬ ಈಸಿ. ಬಟ್ ನಾನು ಹೇಳ್ತಿರೋ ಒಂದೊಂದು ಮಾತು ಜೀವನದಲ್ಲಿ ಅನುಸರಿಸಿ ನಡೆಯೋದು ಭಾಳ ಕಷ್ಟ. ಕಾರಣ ಏನು ಗೊತ್ತಾ? ಇದರಂತೆ ಬದುಕಬೇಕಾದ್ರೆ ಲೋಕ ನಿಷ್ಠೂರ ಮಾಡ್ಕೊಳ್ಬೇಕು. ಇವತ್ತು ನಾವೇನು ಮಾಡ್ತೀವಿ? ಲೋಕವನ್ನು ನಿಷ್ಠೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಇವತ್ತು ಯಾರ ಜೊತೆ ಫ್ರೆಂಡ್ಶಿಪ್ ನಮ್ಮದು ಜಾಸ್ತಿ, ಯಾವುದಕ್ಕೆ ಹೆಚ್ಚು ಸಮಯ ಕೊಡ್ತಾ ಇದ್ದೀವಿ, ಯಾವುದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ, ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಪ್ರಶ್ನೆ ಮಾಡೋಕ್ಕೆ ನಾನು ಯಾರೂ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿಂದನೇ ಬೇಕಾಗಿರೋದು. ಲೋಕದೊಡನೆ ಗೆಳೆತನವೆಂದರೆ ಅಲ್ಲೇ ರೇಖಾ. ಇವತ್ತು ಲೋಕದೊಡನೆ ಗೆಳೆತನ ಅಂದರೆ ದೇವ್ರ ಜೊತೆ ಆಗೇತನ ಅಂತ. ಇವತ್ತು ಯಾವುದ್ರ ಜೊತೆಗೆ ತುಂಬ ಫ್ರೆಂಡ್ಶಿಪ್ ಮಾಡ್ತೀವಿ. ಲೋಕದೊಡನೆ ಗೆಳೆತನ ಮಾಡುವವನು ದೇವರನ್ನ ಹಾಗೆ ಮಾಡ್ತಾನೆ. ಅರ್ಥಾತ್ ಪ್ರಾರ್ಥನೆಯನ್ನು ಬ್ರೇಕ್ ಮಾಡ್ತಾನೆ. ಪರ್ಸ್ನಲ್ ಪ್ರೇಯರ್ ಇಲ್ಲ, ಫ್ಯಾಮಿಲಿ ಪ್ರೇಯರ್ ಇಲ್ಲ, ಸ್ಯಾಕ್ರಮೆಂಟಲ್ ಲೈಫ್ ಇಲ್ಲ, ವಿಶ್ವಾಸ ಇಲ್ಲ, ಪ್ರೈಸ್ ದಿ ಲಾರ್ಡ್, ದೇವರ ಭಯ ಇಲ್ಲ. ಒಬ್ಬ ಕ್ರೈಸ್ತ ಅಂತ ಹೇಳಿಕೊಳ್ಳುವವನು, ನಾನು ಯೇಸುವನ್ನು ಅರಿತಿದ್ದೇನೆ ಅಂತ ಹೇಳಿಕೊಳ್ಳುವವನು, ಯೇಸು ಈ ಲೋಕದಲ್ಲಿ ಬದುಕಿದಂತೆ ಬದುಕಲೇಬೇಕು 100%. ಪ್ರೈಸ್ ದಿ ಲಾರ್ಡ್. ಗಲಾತ್ಯ 3:27. ಯಾಕೆ ದೀಕ್ಷಾ ಸ್ನಾನ ಪಡ್ಕೊಂಡ್ವಿ ಅಂದರೆ, ಹೇಗೆಂದರೆ ಕ್ರಿಸ್ತ ಯೇಸುದಲ್ಲಿ ಒಂದಾಗುವುದಕ್ಕೆ ಸ್ನಾನ ದೀಕ್ಷೆ ಮಾಡಿಕೊಂಡಿರುವ ನಾವೆಲ್ಲರೂ ಕ್ರಿಸ್ತಾಂಬರರಾಗಿದ್ದೇವೆ. ಅಂಡರ್ಲೈನ್ ಮಾಡಿ, ಏನಾಗಿದ್ದೇವೆ? ರೋಮ 6:3 ಓದಿದ್ದೀವಿ. ಏನೆಂತು? ಯೇಸು ಕ್ರಿಸ್ತನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣ ಮತ್ತು ಪುನರುತ್ಥಾನದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದವು ಎಂಬುದು ನಮಗೆ ತಿಳಿದಿದೆ. ಗಲಾತ್ಯ 6:27 ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಒಂದಾಗುವುದಕ್ಕೆ. ಯಾವುದಕ್ಕೆ ದೀಕ್ಷಾಸ್ನಾನ ಪಡೆದದು? ಯೇಸುನಲ್ಲಿ ಒಂದಾಗುವುದಕ್ಕೆ, ಯೇಸುನಲ್ಲಿ ಐಕ್ಯವಾಗುವುದಕ್ಕೆ. ದೀಕ್ಷಾಸ್ನಾನ ಪಡೆದುಕೊಂಡಿರುವ ನಾವೆಲ್ಲರೂ ಕ್ರಿಸ್ತಾಂಬರರಾಗಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಒಂದು ಮನುಷ್ಯ ಒಂದು ಅಂಗಿಯನ್ನು ಧರಿಸ್ತಾನೆ. ಇದನ್ನು ನೋಡಿ ಹೇಳ್ತಾರೆ ಸಾಧಾರಣ ವ್ಯಕ್ತಿ ಅಂತ. ಒಂದು ಗುರು ಕೆಸಕ್ಕೆ ಹಾಕ್ಕೊಳ್ತಾರೆ. ಅದು ಹಾಕಿದಾಗ ನಾವು ಹೇಳ್ತೀವಿ ಅವರೊಬ್ಬರು ಗುರುಗಳು, ಯಾಜಕರು. ಸಿಂಬಲೈಸ್, ನೀನೇನು ಧರಿಸಿದ್ಯಾ ಅದು ನಿನ್ನನ್ನು ಇಂಡಿಕೇಟ್ ಮಾಡ್ತದೆ ನೀನು ಯಾರು, ಹೂ ಆರ್ ಯು ಅಲ್ವಾ. ಚಾಲಕುಡಿ ರೈಲ್ವೆ ಸ್ಟೇಷನ್ ನನಗೆ ಬರ್ತಾ ಇದ್ದೆ ನೆನ್ನೆ. ಒಂದು ಫಾದರ್, ಕೇರಳ ಫಾದರು, ಮಂಡ್ಯ ಡೈಸಿಸ್ಗೆ ಸೇರಿದ ಫಾದರ್ ಕೂತಿದ್ರು. ನಾನು ಬರ್ತಾಯಿದ್ರೆ ಕ್ಯಾಸೆಟ್ ಕಾಣಿಸ್ತು, ಅಂಗಿ ಕಾಣಿಸ್ತು. ಅಲ್ಲೇ ಫಾದರ್ಗಳು ಆಚೆ ಬರೋವಾಗ ಅಂಗಿ ಹಾಕಲ್ವಲ್ಲ ಅಂದೇಳ್ಬಿಟ್ಟು ಹೋಗಿ ಪ್ರೈಸ್ ದಿ ಲಾರ್ಡ್ ಫಾದರ್ ಅಂದೆ. ಅವರು ಪ್ರೈಸ್ ದಿ ಲಾರ್ಡ್, ಹೂ ಆರ್ ಯು, ಹೇಗ್ಲಿಂದ ಬಂದೆ?
ಖುಷಿ ಆಯ್ತು. ನೋಡಿ ನಾನು ಹೇಗೆ ಅವ್ರನ್ನ ಗುರ್ತಚ್ಚಿದೆ, ಹೇಗೆ ಅವರ ವಸ್ತ್ರಧಾರಣೆ, ಅವರು ಏನು ಧರಿಸಿದ್ದಾರೋ ಅದು ಇಂಡಿಕೇಟ್ ಮಾಡ್ತದೆ ಯಾರವರು. ಹಾಗಾಗಿದ್ರೆ ಪ್ರಿಯರೇ, ಒಂದು ಗುರುಗಳು ಒಂದು ಅಂಗಿಯನ್ನು ಹಾಕಿದಾಗ, ಒಂದು ವ್ಯಕ್ತಿ ಒಂದು ಅಂಗಿಯನ್ನು ಹಾಕಿದಾಗ ಅವರು ಗುರುಗಳಂತ ನಾವು ಗುರುತಿಸೋದಾದ್ರೆ, ಇವತ್ತು ನೀವು ಧರಿಸಿದ್ದೇನು, ಏನನ್ನು ಧರಿಸಿದ್ರಾ ನೋಡಿ, ಹೇಳಕ್ಕೂ ಧೈರ್ಯ ಸಾಕಾಗ್ತಿಲ್ಲ, ಅದು ಬಾಯಲ್ಲಿ ಮಾತು ಹೊರಡ್ತಾ ಇಲ್ಲ. ಏನನ್ನು ಧರಿಸಿಕೊಂಡಿದ್ದೀರಾ? ಯೇಸುವನ್ನೇ ಧರಿಸಿಕೊಂಡಿದ್ದೀರಾ, ಕ್ರಿಸ್ತನನ್ನೇ ಧರಿಸಿಕೊಂಡಿದ್ದೀರಾ, ಕ್ರಿಸ್ತಾಂಬರರಾಗಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕ್ರಿಸ್ತನನ್ನು ಧರಿಸಿದಿರಮ್ಮ. ನೋಡಿ ನಾವು ಹೇಗೆ ಅಂತಂದರೆ, ಅಕ್ಕ ಈಗ ನಾನು ಕೇಳ್ತೀನಿ ನಿಮಗೆ, ಒಂದು 1/4 kg ಬಂಗಾರ ಮೈ ಮೇಲೆ ಹಾಕಿದ್ರೆ ಹೆಂಗಿರ್ತದಕ್ಕ? ಅದು ಶೈನಿಂಗ್ ಒಳ್ಳೆಯದಿರಲಿ, ನಿಮ್ಮ ಮನಸ್ಸಲ್ಲಿ ಹೆಂಗಿರ್ತದೆ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಮಣ್ಣಲ್ಲಿ ಸಿಗೋ 1/4 kg ಬಂಗಾರ ನಿಮ್ಮ ಮೈ ಮೇಲೆ ಹಾಕುವಾಗ ನಿಮ್ಗೊಂಥರ ಪ್ರೌಡ್ನೆಸ್ ಬರ್ತದೆ, ಒಂಥರ ಮುಖದಲ್ಲಿ ಕಳೆ ಬರ್ತದೆ ಅಲ್ವಾ, ಸಂತೋಷ ಬರ್ತದೆ. ನಮ್ಮ ಯಜಮಾನ 1/4 kg ಬಂಗಾರ ಕೊಡಿಸ್ತಾ, ಅದು ಮಣ್ಣಲ್ಲಿ ಸಿಗಿ ಮಣ್ಣಲ್ಲಿ ಹೋಗೋದು. ಬಟ್ ನೀವು ಧರಿಸಿಕೊಂಡಿದ್ದು ಇಂಟರ್ನಲ್ ಲೈಫ್, ಜೀಸಸ್, ಯೇಸುವನ್ನು ಧರಿಸಿದ್ದೀರಿ. ಅದಕ್ಕೆ ಮರಿಯಳು ಹೇಳಿದ್ದು, ನನ್ನ ಆತ್ಮ ಕರ್ತನಲ್ಲಿ ಸಂತೋಷ ಪಡ್ತಾ ಇದೆ. ಇವತ್ತು ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಹೃದಯ ಯಾವುದರಲ್ಲಿ ಸಂತೋಷ ಪಡ್ತದೆ ಮಗಳೇ? ಲೋಕದಲ್ಲ, ಯೇಸು ಅಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ಅದು ಯಾರು ಬರೆದ್ರು ಗೊತ್ತಿಲ್ಲ, ಒಳ್ಳೆ ತಮಿಳು ಗಾದೆ ಬರೆದಿದ್ದಾರೆ. ಅಗತ್ತಿನ ಅಳೆಗೆ ಮುಖದಲ್ಲಿ ತೆರೆಯು, ಹೃದಯದ ಸೌಂದರ್ಯ ಮುಖದಲ್ಲಿ ಗೊತ್ತಾಗ್ತದೆ. ಇನ್ನು ಹೃದಯ ಯೇಸುವನ್ನು ಬಯಸುವುದಾದರೆ, ಆ ಯೇಸುವಿನ ಮಾತು ಹೇಳಿದ ತಕ್ಷಣ ಮುಖದಲ್ಲಿ ಕಳೆ ಬರ್ತದೆ, ಕೊಳೆ ಇರಲ್ಲ. 34ನೇ ಕೀರ್ತನೆ 5ನೇ ವಾಕ್ಯ ಓದಿ ನೋಡಿ. ಆತನತ್ತ ತಿರುಗಿದ ಮುಖ, ಅರ್ಥಾತ್ ಮುಖವಲ್ಲ ಹೃದಯ. ಯಾರು ತನ್ನ ಹೃದಯವನ್ನು ಯೇಸುವಿನ ಕಡೆಗೆ ತಿರುಗಿಸ್ತದೋ ಅದು ಪ್ರಕಾಶಿಸ್ತದೆ. ಯಾರ ಹೃದಯ ಲೋಕದ ಕಡೆ ತಿರುಗಿಸ್ತಾರೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಂತೃಪ್ತಿ ಇಲ್ಲ, ಸಂತೋಷ ಇಲ್ಲ. ಅಕ್ಕನಿಗೆ ಇವತ್ತು 1/4 kg ಚಿನ್ನ, ಬರೋ ಬರ್ತಡೆಗೆ ಹೇಳ್ತಾರೆ, ವೆಡ್ಡಿಂಗ್ ಡೇಗೆ, ಬರೋ ವರ್ಷಕ್ಕೆ ಅಟ್ಲೀಸ್ಟ್ ಅರ್ಧ kg ಅಂದರೆ ಅಕ್ಕ ಸುಮ್ಮನೆ ಹೇಳಿದೆ. ಲೋಕದ ಸಂಪತ್ತು ನಮಗೆ ಸಂತೃಪ್ತಿ ಕೊಡಲ್ಲ, ಬಟ್ ಜೀಸಸ್ ಸಂತೃಪ್ತಿ ಕೊಡ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಯಾವ್ಯಾವುದಕ್ಕೋ ವೈರಾಗ್ಯದಲ್ಲಿ ಬದುಕ್ತೀವಿ, ಅದು ಲೋಕಕ್ಕೆ. ಆ ವೈರಾಗ್ಯ ನಮ್ಮನ್ನು ನಾಶನಕ್ಕೆ ಕರ್ಕೊಂಡು ಹೋಗ್ತದೆ. ಕ್ರಿಸ್ತನಿಗಾಗಿ ವೈರಾಗ್ಯವಾಗಿ ಬದುಕಿ ನೋಡಿ, 100% ಸ್ವರ್ಗ. ಮತ್ತಾಯ 6:21 ಹೇಳ್ತದೆ, ನಿನ್ನ ಹೃದಯದಲ್ಲಿ ಏನು ತುಂಬಿದೆಯೋ ಅದು ಮುಖದಲ್ಲಿ ಕಾಣ್ತದೆ, ಬಾಯಲ್ಲಿ ಬರ್ತದೆ. ಹೃದಯದಲ್ಲಿ ಏನು ತುಂಬಿದೆಯೋ ಅದೇ ಬಾಯಲ್ಲಿ ಬರ್ತದೆ. ಇವತ್ತು ನಿಮ್ಮ ಹೃದಯದಲ್ಲಿ ಏನು ತುಂಬಿದೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ಬರ್ತಾ ಇದೆ ಬಾಯಲ್ಲಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, 1 ಪೇತ್ರ 2:21 ಹೇಳ್ತದೆ, ನೀವು ಹೀಗೇ ಜೀವಿಸಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾರೆ. ಹೇಗೆ? ನೀವು ಕ್ರಿಸ್ತನ ಮಕ್ಕಳಾಗಿಯೇ ಬದುಕಬೇಕು. ಲೋಕದೊಡನೆ ಗೆಳೆತನ ಅಲ್ಲ, ದೇವರ ಜೊತೆ ಗೆಳೆತನದಲ್ಲಿ ಬದುಕಬೇಕು. ನೀವು ಕ್ರಿಸ್ತಾಂಬರರಾಗಿರುವ ಕಾರಣ ಕ್ರಿಸ್ತನಂತೆ ಬದುಕಬೇಕು. ಯಾಕೆ ಅಂತ ಹೇಳ್ತೀನಿ, ಮುಂದೆ ಕೆಲವು ವಿಷಯಗಳಿದೆ. ಪ್ರೈಸ್ ದಿ ಲಾರ್ಡ್, ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಸೌಂದರ್ಯವನ್ನ, ನೀನು ಕಳೆದುಕೊಂಡ ಸೌಂದರ್ಯವನ್ನ, ನೀನು ಕಳ್ಕೊಂಡಂಥ ಸೌಂದರ್ಯವನ್ನ ಮತ್ತೆ ನೀನು ಪಡ್ಕೊಳ್ಳೋದಕ್ಕಾಗಿ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸೌಂದರ್ಯ ರಹಿತರಾಗಿ ಇಡೀ ಶರೀರ ಗಾಯಗೊಂಡು ರಕ್ತ ಮಾಂಸವಾಗಿ ಮಾರ್ಪಟ್ಟರು. ಅವರ ಮುಖದಲ್ಲಿ ಸೌಂದರ್ಯವೇ ಕಾಣಲಿಲ್ಲ, ಮುಖವೇ ಕಾಣಲಿಲ್ಲ. ಕಾರಣ ಏನು ಗೊತ್ತಾ? ನೀನು ಕಳೆದುಕೊಂಡಂತಹ ಆತ್ಮೀಕವಾದ ಸೌಂದರ್ಯವನ್ನು, ಆತ್ಮೀಕವಾದ ಸತ್ಸಂಬಂಧವನ್ನು ಮರಳಿ ಪಡ್ಕೊಳ್ಳೋದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಪ್ರೈಸ್ ದಿ ಲಾರ್ಡ್. ಯಾವ ಸೌಂದರ್ಯ, ಯಾವ ಆ ಒಂದು ಸಂಬಂಧ? ಆದಿ ಕಾಂಡದಲ್ಲಿ ಆದಿ ತಂದೆ ತಾಯಿಗಳು ಎಲ್ಲಿವರೆಗೆ ದೇವರ ಜೊತೆಯಲ್ಲೇ ಇದ್ರೋ, ಅವ್ರ ಮಾತು ಕೇಳ್ಕೊಂಡೇ ನಡೆದ್ರು, ಅಲ್ಲಿವರೆಗೆ ಅವರಿಗೆ ಬೆತ್ತಲೆ ಕಾಣಲಿಲ್ಲ. ಅಲ್ಲಿವರೆಗೆ ಅವ್ರು ಎದೋನ್ ತೋಟದಿಂದ ಆಚೆ ಹಾಕಲಿಲ್ಲ. ಯಾವಾಗ ದೇವರ ಆಜ್ಞೆಯನ್ನು ಮೀರಿದ್ರೋ, ಯಾವಾಗ ಭುಜಿಸಬಾರ್ದಂತೆ ಫಲವನ್ನು ಭುಜಿಸಿದ್ರೋ,
ಅವರಿಗೆ ಕಣ್ಣುಗಳು ತೆರೆಯಲ್ಪಡ್ತದೆ. ಅಯ್ಯೋ, ನಾವು ಬೆತ್ತಲಾಗಿದ್ದೇವೆ. ಅಂಜೂರದ ಎಲೆಗಳನ್ನು ಕಿತ್ಕೊಂಡ್ರು, ಹೊಲ್ಕೊಂಡ್ರು, ಉಟ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ತದನಂತರ ಈ ಎದೋಮ್ ತೋಟದಲ್ಲಿ ಬಾಳಲು ಯೋಗ್ಯರಲ್ಲ ಅಂತ ಆಚೆ ಹಾಕಿದರು. ಈ ತನ್ನ ಕೈಗಳಲ್ಲಿ ನಿರ್ಮಿಸಿದ ಮಕ್ಕಳು, ತನ್ನ ಕೈಗಳಲ್ಲಿ ಸೃಷ್ಟಿಸಿದ ಮಕ್ಕಳು, ತನ್ನ ಜೀವ ಶ್ವಾಸವನ್ನು ಪಡೆದಂಥ ಮಕ್ಕಳು ದೈವತ್ವವನ್ನು ಕಳೆದುಕೊಂಡ ನಿಮಿತ್ತ ತಂದೆ ದೇವರು ರಕ್ಷಣಾ ಕಾರ್ಯವನ್ನು ಮಾಡಿದರು. ಆ ರಕ್ಷಣಾ ಕಾರ್ಯದಲ್ಲಿ ದೇವರು ಆಯ್ಕೆ ಮಾಡಿದ್ದು ತಾಯಿ ಮರಿಯಳನ್ನು, ಯೇಸು ಕ್ರಿಸ್ತರನ್ನು. ಹಾಗಾಗಿ ಪ್ರಿಯರೇ, ಇಲ್ಲಿ ಸಂತ ಪೇತ್ರ ಹೇಳ್ತಾನೆ, ಹೀಗೆ ನೀವು ಹೀಗೆ ಜೀವಿಸಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾರೆ. ಕ್ರಿಸ್ತ ಯೇಸು ಸಹ ನಿಮಗಾಗಿ ಈ ಹಿಂಸೆ ಬಾಧೆಯನ್ನು ಅನುಭವಿಸಿದರು. ತಮ್ಮ ಹೆಜ್ಜೆಯ, ಅಂಡರ್ಲೈನ್ ಮಾಡ್ಕೊಳ್ಳಿ, ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶ ಬಿಟ್ಟು ಹೋದರು. ನಿಮಗೊಂದು ಆದರ್ಶ ಬಿಟ್ಟಿದ್ದಾರೆ. ಏನು ಆದರ್ಶ? ನೀನು ಎಷ್ಟೇ ದೊಡ್ಡ ಮನುಷ್ಯ ಆಗಿರು, ಏನೇ ಆಗಿರು. ಫಾದರ್ ಬೆಳಗ್ಗೆ ಬೋಧನೆ ಮಾಡಿದ್ದಾರೆ. ಏನು ಬೋಧನೆ ಮಾಡಿದ್ರು? ಯೇಸು ಗುರುವಾಗಿದ್ದರೂ ಕೂಡ ಶಿಷ್ಯನ ಕಾಲನ್ನು ತೊಳೆದರು. ಅಲ್ಲೆಲೂಯಾ, ಅಲ್ಲೆಲೂಯಾ. 100% ಕ್ರಿಸ್ತ ಬದುಕಿದಂತೆ ಬದುಕಬೇಕು. ಇಲ್ಲ, ಈಗೋ ಅಡ್ಡ ಬರ್ತದೆ, ವಯಸ್ಸು ಅಡ್ಡ ಬರ್ತದೆ, ನನ್ನ ಪದವಿ ಅಡ್ಡ ಬರ್ತದೆ, ನಾನು ದೊಡ್ಡವನನ್ನು ಅಡ್ಡ ಬರ್ತದೆ ಅಂದರೆ ಕ್ರಿಸ್ತನ ರಾಜ್ಯಕ್ಕೆ ಯೋಗ್ಯನಲ್ಲ. ನಾನು ಅದಕ್ಕೆ ಹೇಳಿದೆ, ಬೋಧನೆ ಮಾಡೋದು ಈಸಿ, ಮಾಡೋದು ಕಷ್ಟ. ಬಟ್ ನಾನು ಹೇಳ್ತೀನಿ ಕೇಳಿ, ಹಾಗೆ ಮಾಡೋದು ಬಹಳ ಸುಲಭ. ಯಾವಾಗ ನಿನ್ನ ಸ್ವಭಾವದಲ್ಲಿ ಹೋಗ್ತೀಯೋ ಕಷ್ಟ ಕಷ್ಟ ಕಷ್ಟ. ಯಾವಾಗ ಕ್ರಿಸ್ತನ ಸ್ವಭಾವ ಧರಿಸ್ಕೊಳ್ತೀಯೋ, ಯಾವಾಗ ಪವಿತ್ರಾತ್ಮ ಒಳಗಡೆ ಬರ್ತಾರೋ ಈಸಿ 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 ಈಸಿ. ಪ್ರೈಸ್ ದಿ ಲಾರ್ಡ್. ಅವಾಗ ಯಾರ ಕಾಲಿಗೆ ಬಿದ್ದು ಬೇಕಾದ್ರೆ ಕಾಲು ತೊಳಿಬೋದು. ಯಾವಾಗ ನಿನ್ನ ಕ್ರಿಸ್ತನಾದಾಗ, ಯಾವಾಗ ನಿನ್ನ ಆತ್ಮಭರಿತನಾದಾಗ ಅವಾಗ ಈಸಿ. ಯಾವಾಗ ಕಷ್ಟ, ಸ್ವಾಭಿಮಾನ ಅಡ್ಡ ಬರುವಾಗ, ಈಗೋ ಅಡ್ಡ ಬರುವಾಗ, ಈ ಅಮ್ಮನ ಕಾಲು ನಾನು ಬೀಳೋದಾ? ಪ್ರೇರೇ ನೋಡಿ, ಪಾಸ್ಕ ಹಬ್ಬದಲ್ಲಿ ಧರ್ಮಸಭೆ ಇದನ್ನು ಮತ್ತೆ ಮತ್ತೆ ಮಾಡಿ ತೋರಿಸೋದು ಕಾರಣ ಏನು ಗೊತ್ತಾ? ನಾವು ಕೂಡ ಹಾಗೆ ಪರಸ್ಪರ ಒಬ್ಬರ ತಪ್ಪುಗಳನ್ನು ಕ್ಷಮಿಸಿ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಬೇಕು, ಅರ್ಥಾತ್ ಪ್ರೀತಿಸ್ಬೇಕು. ಹಲ್ಲೆಲೂಯಾ. ನಾನು ಮುಂದೆ ಹೋಗ್ತೇನೆ. ಹಲ್ಲೆಲೂಯಾ. ಫಿಲಿಪ್ಪ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಓದಿ ನೋಡಿ. 4-5 ಪ್ರಾರಂಭದಲ್ಲಿ ಓದಿದ್ರೆ 8ನೇ ವಾಕ್ಯ ಓದಿ ನೋಡಿ. ಯಾರನ್ನು ತಗ್ಗಿಸ್ಕೊಂಡ್ರು? ಯಾರು ತಗ್ಗಿಸ್ಕೊಂಡಿದ್ದು? ಯಾರು ತಗ್ಗಿಸ್ಕೊಂಡಿದ್ದು? ಯೇಸು ಯಾರು? ಲೋಕವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತ. ಯೋಹಾನ ಹೇಳ್ತಾರೆ, ಇವರಿಂದಲ್ಲದೆ ಈ ಲೋಕದಲ್ಲಿ ಏನು ಸೃಷ್ಟಿಸಲಿಲ್ಲ. ಎಲ್ಲವೂ ಯೇಸುವಿನಿಂದ, ಯೇಸುವಿನ ಮುಖಾಂತರ, ಯೇಸುವಿಗಾಗಿಯೇ ಸೃಷ್ಟಿಸಲಾಯಿತು. ಅದಕ್ಕಾಗಿ ಬಲಿಪೂಜೆಯಲ್ಲಿ ಗುರುಗಳು ಹೇಳ್ತಾರೆ, ಇವರ ಮುಖಾಂತರ, ಇವರೊಂದಿಗೆ, ಇವರಲ್ಲಿ ಸರ್ವ ಗೌರವ ಮಹಿಮೆಯು ಪವಿತ್ರಾತ್ಮನ ನೀಡುತ್ತಲ್ಲಿ ನಿಮಗೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರಿಯರೇ, ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ಕೂಡ ಯೇಸುವಿನಿಂದ, ಯೇಸುವಿಗಾಗಿ, ಯೇಸುವಿನಲ್ಲಿ. ಕೊಲೊಸ್ಸರಿಗೆ ಬರೆದ ಪತ್ರಿಕೆ ಕೊಲೊಸ್ಸೆ 1:15-16 ಓದಿ. ಅದೃಶ್ಯ ದೇವನ ಸದೃಶ್ಯ ರೂಪನು ಯಾರು ಹೇಳಿ? ಅದೃಶ್ಯ ಅಂತಂದ್ರೆ ತಂದೆ ದೇವರ ಪ್ರತಿರೂಪ ಯಾರು? ಯೇಸು. ನೆಕ್ಸ್ಟ್, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾಥ. ಕೇಳಿಸ್ಕೊಳ್ಳಿ, ಇರಲಿ ಇಹದಲ್ಲಿ, ಜಸ್ಟ್ ಬರ್ಕೊಂಬಿಡಿ ಅಮ್ಮ, ಮನೇಲಿ ಓದ್ಕೊಳ್ಳಿ. ಇರಲಿ ಇಹದಲ್ಲಿ, ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ. ಇರಲಿ ಇಹದಲ್ಲಿ, ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ, ಒಡೆತನವಾಗಲಿ, ಆಧಿಪತ್ಯಗಳಾಗಲಿ. ನೆಕ್ಸ್ಟ್, ಆಧಿಪತ್ಯವಾಗಲಿ, ಆದುದೆಲ್ಲವೂ, ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟ ಎಲ್ಲವೂ ಕೂಡ ಕ್ರಿಸ್ತನಿಂದ, ಆತನಿಂದ, ಆತನಿಗಾಗಿ, ಆತನಲ್ಲಿ. ಹೇಳಿ, ಆತನಿಂದ, ಆತನಿಗಾಗಿ, ಆತನಲ್ಲಿ. ಯೇಸುವಿನಿಂದ, ಯೇಸುವಿಗಾಗಿ, ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಫಿಲಿಪ್ಪ 2:8, ತನ್ನನ್ನೇ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡ ಮರಣ ಪರ್ಯಂತ. ಹೌದೌದು, ಶಿಲುಬೆ ಮರಣ ಪರ್ಯಂತ.